ನಾನಿದ್ದೀನಿ ಮುರುಡೇಶ್ವರ ಟೆಂಪಲ್ನಲ್ಲಿ. ಮೊದಲು ನಾವು ದೇವರ ದರ್ಶನವನ್ನು ಪಡಿಬೇಕು. ಮುರುಡೇಶ್ವರ ಟೆಂಪಲು ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಮೊದಲು ನಮ್ಮ ಲಗೇಜ್ನ ಇಡಬೇಕಾಗುತ್ತೆ. ಎಂಟ್ರಿ ಕೊಟ್ಟಿದ ತಕ್ಷಣ ರೈಟ್ ಸೈಡಲ್ಲಿ ಲಗೇಜ್ ಕೌಂಟ್ರು ಬರುತ್ತೆ. ಡೀಟೇಲ್ಸ್ ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 6 ಗಂಟೆಯಿಂದ ನೈಟು 8:30 ಗಂಟೆ ಲಗೇಜ್ ಕೌಂಟ್ರ್ ಓಪನ್ ಆಗಿರುತ್ತೆ. ಫಸ್ಟ್ 6 ಅವರ್ಸ್ಗೆ 20 ರೂಪೀಸು. ಅದಾದ ನಂತರ ಪ್ರತಿ ಒಂದೊಂದು ಅವರ್ಗೂ 10 ರೂಪಾಯಿ ಚಾರ್ಜ್ ಆಗ್ತಾನೆ ಇರುತ್ತೆ. ಮುರುಡೇಶ್ವರ ಟೆಂಪಲ್ ನೋಡೋದಕ್ಕೆ 4 ಇಂದ 6 ಅವರ್ಸ್ ಬೇಕೇ ಬೇಕು. ನಮ್ಮ ಹತ್ರ ಹೆವಿ ಲಗೇಜ್ ಇತ್ತು, ಅದಕ್ಕೆ ನಾವು ಲಗೇಜ್ ಕೌಂಟ್ರಲ್ಲಿ ನಮ್ಮ ಬ್ಯಾಗ್ನ ಇಟ್ವಿ. ಹಾಗೇನೆ ಬ್ಯಾಗ್ ಒಳಗಡೆ ಒಂದು ಚಿಕ್ಕ ಬ್ಯಾಗ್ ಇತ್ತು, ಆ ಒಂದು ಬ್ಯಾಗ್ನ ತಗೊಂಡ್ವಿ. ನೋಡ್ಬೋದು ಲಗೇಜ್ ಕೌಂಟರ್ ಹೇಗಿದೆ ಅಂತ. ಈ ಜಾಗವನ್ನು ಹುಡ್ಕೋದಕ್ಕೆ ನಾವು ಸುಮಾರು ಜನ ಹತ್ರ ಕೇಳಿದ್ರಿ, ಪಕ್ಕದಲ್ಲೇ ಇತ್ತು ಗಾಯ್ಸ್. ಇದೇ ನೋಡಿ ಮುರುಡೇಶ್ವರ ಟೆಂಪಲ್ನ ರಾಜ ಗೋಪುರ. ಸೂಪರ್ ಆಗಿದೆ. ಗೋಪುರದ ಒಳಗಡೆ ಹೋಗಿದ ತಕ್ಷಣ ನಿಮಗೆ ಟೆಂಪಲ್ಗೆ ಎಂಟ್ರೆನ್ಸ್ ಸಿಗುತ್ತೆ. ಮೊದಲು ನಾವು ನೋಡಿದ್ದು ನಂದಿ ದೇವರಿಗೆ ಕೈ ಮುಕ್ಕೊಂಡ್ವಿ. ಅದಾದ ನಂತರ ನಮಗೆ ದೇವರ ದರ್ಶನ ಆಯಿತು. ಕೇವಲ 15 ನಿಮಿಷದಲ್ಲಿ ನೀವು ಮುರುಡೇಶ್ವರದಲ್ಲಿ ಶಿವನ ಆತ್ಮಲಿಂಗದ ಚೂರನ್ನು ನೀವಿಲ್ಲಿ ನೋಡಬಹುದು. ಕಮೆಂಟ್ ಅಲ್ಲಿ ಓಂ ನಮಃ ಶಿವಯ ಹಾಗೇನೆ ಹರ ಹರ ಮಹಾದೇವ್ ಅಂತ ಟೈಪ್ ಮಾಡಿ. ಮುರುಡೇಶ್ವರದಲ್ಲಿ ಇನ್ನೂ ಕೂಡ ಬೇಜಾನ್ ಜಾಗಗಳಿದೆ ನೋಡೋದಕ್ಕೆ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.